ಹಾಯ್, ನಾನು ಇವತ್ತು ನಾನು ಡ್ಯೂಟಿಗೆ ಹೋಗಿರಲಿಲ್ಲ. ಹಾಗಾಗಿ ಎಲ್ಲೋ ಹೋಗಿದೆ. ಆ್ಯಕ್ಚುಲಿ ಏನೋ ಒಂದು ಟ್ರೈನಿಂಗ್ ಇತ್ತು, ಹಾಗಾಗಿ ಟ್ರೈನಿಂಗ್ ಹೋಗಿದ್ದೆ. ಇವತ್ತು ಬೇಗನೆ ಬಂದೆ, ಒಂದು 7 ಗಂಟೆಗೆಲ್ಲ ಬಂದೆ. ಸೊ ಖುಷಿ ಏನಂತೂ ಮಮ್ಮಿ ಇವತ್ತು ಮನೇಲಿ ಇದ್ದೀರಲ್ಲ, ಸ್ವಲ್ಪ ಹೋಮ್ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತು. ಹಾಗಾಗಿ ಹೋಮ್ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಬರೋಷ್ಟೊತ್ತಿಗೆಲ್ಲ ಫಿನಿಷ್ ಮಾಡಿದ್ರು ಅವರೇ. ಸೊ ಏನೇನೆಲ್ಲ ಮಾಡಿದರೆ ನೋಡೋಣ ಬನ್ನಿ. ಇದು ಫ್ಯಾಮಿಲಿ ಅಂತೆ. ಇದು ಫ್ಯಾಮಿಲಿದು ಪಿಕ್ಚರ್ಸ್ನ ಬರೀರಿ ಅಂತ ಹೇಳ್ಬಿಟ್ಟು ಹೇಳಿ ಕಳ್ಸವ್ರೆ. ಅಥವಾ ಸ್ಟಿಕ್ ಆದರೂ ಮಾಡ್ಬೋದು, ಅಥವಾ ಡ್ರಾನಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿ ಕಳ್ಸವ್ರೆ. ನಾವು ಯಾರೂ ಇರಲಿಲ್ವಲ್ಲ, ಅದಕ್ಕೆ ನಮ್ಮ ಪಾಪು ಸ್ಟಿಕ್ ಮಾಡೋದೇನು ಬೇಡ ಅಂತೇಳ್ಬಿಟ್ಟು ಅವರೇ ಡ್ರಾ ಮಾಡಿದ್ದಾರೆ ನೋಡಿ. ಇದು ನಾನಂತೆ, ಇದು ನಾನಂತೆ, ಇದು ಅಪ್ಪಾಜಿ, ಇದು ನಮ್ಮ ಬೆಳ್ಳಿ, ಇದು ಖುಷಿ, ಇದು ನಮ್ಮ ಮಮ್ಮಿ, ಮತ್ತು ಇದು ಟ್ರೀ, ಯಾವುದೋ ಒಂದು ಟ್ರೀ ಮಾಡಿದ್ದಾರೆ. ಅದಕ್ಕೆಲ್ಲ ಫ್ಲವರ್ಸು ಮತ್ತು ಬರ್ಡ್ಸು ಇದೆಲ್ಲ. ಮತ್ತು ಅದ್ರ ಮುಂದೆನೇ ಒಂದು ರಿವರ್ ಇಲ್ಲೆಲ್ಲ ರಿವರ್ ಕಾನ್ಸೆಪ್ಟು. ಮತ್ತು ಅದರಲ್ಲಿ ಚಿಕ್ಕ ಚಿಕ್ಕ ಫಿಶ್ಶು. ಮತ್ತು ಅದರ ಪಕ್ಕ ಚಿನಿ ಏನಿದು? ಕ್ಯಾಟಾ ರ್ಯಾಬಿಟಾ? ಕ್ಯಾಟ್ ಅಂತೆ. ಮತ್ತು ಆ ಕಡೆ ಈ ಕಡೆ ಅಲ್ಲೂ ಪ್ಲ್ಯಾಂಟ್ಸು ಚಿಕ್ಕ ಚಿಕ್ಕ ಪಾಟು. ಪಾಟ ಇದು? ಪಾಟ್ ಅಲ್ಲ ಮಮ್ಮಿ, ಫ್ಲವರ್ಸ್. ಇದು ಪಾಟು ಕಂದ, ಕೆಳಗಡೆ ಇರೋದು ಪಾಟಲ್ಲಿ ಫ್ಲವರ್ ಬರ್ತಿದೆ ನೋಡಿ. ಡಿಫ್ರೆಂಟ್ ಫ್ಲವರ್. ಹೌದಾ? ಸೂಪರ್ ಚಿನಿ. ಇದೆಲ್ಲ ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ಫಿನಿಶೇ ಮಾಡೋರು ಅವರೇ. ಸುಮ್ಮನೆ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನೇನೆಲ್ಲ ಮಾಡಿದೆ ಕರೆಕ್ಟಾಗಿ ಮಾಡೋರು. ಇದೆಲ್ಲ ಚಿನಿ ಏನಿದು? ಸ್ಲೇರ್ ಅಲ್ಲಪ್ಪ, ಶವರ್. ಟವಲ್. ಗುಡ್. ಪಾಟ್ ಅಲ್ಲ, ಅದು ಟ್ಯಾಪು. ಟ್ಯಾಪ್. ಸ್ಟ್ಯಾಂಡ್. ಮಿರರ್. ಸಿಂಕ್. ಸೋಪ್. ಬಕೆಟ್. ಟಬ್. ಜಗ್. ಚೇರ್. ಸ್ಲಿಪ್ಪರ್. ಸೋಪ್. ಸಿಂಕ್. ಮ್ಯಾಪ್. ವೆರಿ ಗುಡ್ ಕಂದ, ಎಲ್ಲ ಕರೆಕ್ಟಾಗೇ ಬರೆದಿದ್ದೀರ. ಬಟ್ ಪರ್ಫೆಕ್ಟಾಗಿ ಹೇಳ್ಬೇಕು ನೀನು, ತಡವರಿಸ್ಬಾರ್ದು. ಓಕೆನಾ? ಮ್ಯಾಮ್ ಕೇಳಿದರೆ ಪಟ 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 ಹೇಳ್ಬೇಕು. ಓಕೆನಾ ಪುಟ? ಓಕೆಮ್ಮ. ಇದರಲ್ಲೇನು ವರ್ಕಿಲ್ಲ ಇದು. ಚಿನಿ, ವಾಟ್ ಈಸ್ ದಿಸ್? That is sheep. Spoon. Leaf. This is S. This is only hell. Why I circled? That's why this and this. Yes. Only this L start. That's why I circled. Okay, good, fine. This is yes, T. This is 10. This is tomato. This is sun. Why I circle? This is starting. Yes. This is T. This is also T. Okay, done. Next, go to next one. This is T. This is parrot. This is pot. This and this P. This only T. I circle. That's why. Next, go to next. T letter start. Tree. Table. Tap. Tomato. Art start. Rocket. Rabbit. Ring. Rose. Fine, super. ಓ ಚಿನಿ ಬಿದ್ದೋಯ್ತು ಬುಕ್. ಇಷ್ಟೇ ಪುಟ? ಓಕೆ, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಈಗ ರೆಡಿಯಾಗಿ ಮತ್ತೊಂದು ಸಲ ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆನಪ್ಪ? ಕನ್ನಡ ಏನಾದರೂ ಕೊಟ್ಟಿದ್ದಾರಾ?
ನೋಡಿದ್ರಲ್ಲ ಫ್ರೆಂಡ್, ಇವತ್ತು ನಮ್ಮ ಪಾಪು ಏನೇನೆಲ್ಲ ಹೋಮ್ವರ್ಕ್ ಎಲ್ಲ ಮಾಡಿದ್ದಾಳೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಡೈಲಿ ಅವ್ರ ಅಪ್ಪಾಜಿದೆ ಇದು ಕೆಲಸ. ಇವತ್ತು ಅವ್ರ ಅಪ್ಪಾಜಿ ಊರಿಗೆ ಹೋಗಿದ್ದು ಅಂತ ಹೇಳ್ಬಿಟ್ಟು ನನಗೆ ಆಪರ್ಚುನಿಟಿ ಸಿಕ್ತು. ಹಾಗಾಗಿ ನಾನು ಇದನ್ನು ಯೂಟಿಲೈಸ್ ಮಾಡಿಕೊಂಡೆ. ಯಾಕೆಂದರೆ ನಾನು ಡ್ಯೂಟಿಗೆ ಹೋದರೆ ಬರೋದೇ ಲೇಟ್ ಆಗಿಬಿಡುತ್ತೆ. ಅಷ್ಟೊತ್ತಲ್ಲೇ ಇವರು ಹೋಮ್ವರ್ಕ್ ಎಲ್ಲ ಫಿನಿಷ್ ಮಾಡಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಇವತ್ತು ನನಗೆ ಚಾನ್ಸ್ ಸಿಕ್ಕಿದೆ, ಅದಕ್ಕೆ ಎಲ್ಲ ಚೆಕ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹೇಳೋದೇ ಮಾಡ್ತೆ ನೋಡಿ, ಇವತ್ತೊಂದು ಟ್ರೈನಿಂಗ್ ಹೋಗಿದೆ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತಪ್ಪ. ಇವತ್ತೇನೆಂದರೆ, ಈಗ ಯಾವುದಾದ್ರು ಬಿಸ್ನೆಸ್ ಮಾಡ್ತಿರೋರು ಅಷ್ಟೇ ಒಂದು ಅಕೌಂಟು, ಅದೇ ಲೆಡ್ಜರು ಜರ್ನಲು ಅಂತ ನೀವು ಕೇಳಿಲ್ವ ಗೊತ್ತಿಲ್ಲ, ಬಟ್ ಎಲ್ಲರೂ ಯೂಶಲಿ ಕೇಳಿರ್ತಾರೆ. ಸೊ ಅಕೌಂಟು, ಜರ್ನಲ್ಲು, ಲೆಡ್ಜರ್ ಅವೆಲ್ಲ ಜಸ್ಟ್ ಬಿಸ್ನೆಸ್ ಮಾಡೋರೇ ಅದನ್ನೆಲ್ಲ ಮಾಡಬೇಕು ಅಂತೇನಿಲ್ಲ. ಸೊ ಹೋಮ್ ಮೇಕರ್ಗಳು ಮಾಡ್ಬೋದು. ಅಂದರೆ ಹೆಂಗೆ ಅಂತಂದರೆ, ಒಂದು ಅಕೌಂಟ್ ಮೇಂಟೈನ್ ಮಾಡಬೇಕಪ್ಪ. ಈಗ ಇವತ್ತು ಆಗಸ್ಟ್ 1 ಅಂತಂದರೆ ಆಗಸ್ಟ್ 31ವರೆಗೂ ನಾವು ಏನೆಲ್ಲ ಖರ್ಚು ಮಾಡಿದ್ದೀವಿ, ಏನೆಲ್ಲ ಆದಾಯ ಮಾಡಿದ್ದೀವಿ, ಈಗ ಮಕ್ಕಳಿಗೋಸ್ಕರ ಏನೆಲ್ಲ ತೆಗ್ದಿಟ್ವಿ, ಮನೇಲಿ ರೇಷನ್ ಏನು ತಂದ್ವಿ, ಒಂದು ಹಾಲಿಂದಾಗಲಿ ದಿನಸಿದಾಗಲಿ ಪ್ರತಿಯೊಂದೂ ಒಂದನ್ನು ಅಕೌಂಟ್ ಮೇಂಟೈನ್ ಮಾಡಬೇಕು. ಆವಾಗಲೇ ಗೊತ್ತಾಗುತ್ತೆ ನಮ್ದು ಈ ತಿಂಗಳದು ಏನು ಖರ್ಚಾಗಿದೆ, ಏನು ನಾವೇನು ಇನ್ಕಮ್ ಮಾಡಿದ್ದೀವಿ, ಅಥವಾ ಯಾವುದಾದ್ರೂ ಬೇರೆ ಏನಾದ್ರೂ ಎಕ್ಸ್ಟ್ರಾ ಪೇ ಮಾಡಿದ್ದೀವಿ, ಅಥವಾ ಎಕ್ಸ್ಟ್ರಾ ಇನ್ಕಮ್ ಏನಾದರೂ ಬಂತ, ಅದನ್ನು ನಾವು ಮಕ್ಕಳು ಭವಿಷ್ಯಕ್ಕೆ ಹೆಂಗೆ ಇಟ್ಟಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿಗೆ ಏನಾದರೂ ಅದರಿಂದ ಫಂಡ್ ಮಾಡ್ಕೋಬೋದಾ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಉಳಿದ್ರೂ ನಮಗದು ಸೇವಿಂಗ್ಸ್ ಅಂತಲೇ ಅರ್ಥ ಅಲ್ವಾ. ಸೊ ಇವತ್ತು ನಾವು 10 ರೂಪಾಯಿ ಉಳಿಸ್ಬೋದು, ನಾಳೆ ದಿನ ನಮ್ಮ ಮಕ್ಕಳಿಗೆ ಅದರಿಂದ ಎಷ್ಟೋ ಅದ್ರ ಭವಿಷ್ಯಕ್ಕಾಗಲಿ ಏನಕ್ಕೂ ಅದಕ್ಕೂ ಒಂದು ಸಪೋರ್ಟ್ ಬಂದೇ. ಈಗ ದುಡ್ಡಿದ್ರೆ ಯಾವುದಕ್ಕೆ ಹೆಲ್ಪ್ ಆಗಲ್ಲ ಹೇಳಿ, ಯಾವುದಕ್ಕಾದ್ರೂ ಒಂದು ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ಇವತ್ತು ನಮ್ಮ ಟ್ರೈನಿಂಗಲ್ಲಿ ಅದ್ರ ಬಗ್ಗೆನೇ ಒಂದು 2 ಅವರ್ಸ್ ಅದ್ರ ಬಗ್ಗೆನೇ ಮಾತಾಡಿದ್ರು. ನನಗಂತೂ ಕೆಲವೊಂದು ನೋಟಿಸ್ ಮಾಡ್ಕೊಂಬಂದಿದ್ದೆ ಆ ಪಾಯಿಂಟ್ಸ್ ಹೇಳ್ಬೇಕಂತಾನೆ, ಬಟ್ ಆ ಬುಕ್ಸ್ ಎಲ್ಲ ಮಿಸ್ ಆಗಿದೆ. ನಮ್ಮ ಪಾಪು ಎಲ್ಲ ಎಸ್ಬಿಟ್ಟವಳೆ, ನಮ್ಮ ಸಣ್ಣ ಮಗು. ಹಾಗಾಗಿ ನನ್ನ ತಲೆಯಲ್ಲಿ ಏನಿದೆ ಅದು ಹೇಳ್ತಾಯಿದ್ದೀನಿ. ಬಟ್ ಇದು ಎಷ್ಟು ಜನಕ್ಕೆ ಗೊತ್ತಿತ್ತೋ ಅಥವಾ ಗೊತ್ತಿಲ್ವೋ ಗೊತ್ತಿಲ್ಲ, ನನಗದು ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ತಾಯಿದ್ದೀನಿ. ಗೊತ್ತಿದ್ದರೆ ಫೈನ್, ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ ಯಾರಾದರೂ ನೋಡ್ತಾ ಇದ್ದೀರಾ ಇದು ವಿಡಿಯೋನ, ಅದನ್ನು ಫಾಲೋ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಏಕೆಂದರೆ ಅದು ಚೆನ್ನಾಗಿ ಅನ್ನಿಸ್ತಪ್ಪ ನನಗಂತೂ. ನನಗೂ ಚೆನ್ನಾಗಿ ಅನಿಸಿದ್ರೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್, ಬಾಯ್. ಆಯಿತು, ಹೋಮ್ವರ್ಕ್ ಎಲ್ಲ ಫಿನಿಶ್ ಆಯಿತು. ಚಿನಿ ಟೈಮ್ ಆಯಿತು, ಊಟಕ್ಕೆ ಹೋಗೋಣ. ಓಕೆ ಅಮ್ಮ. ಏನು ಮಾಡಿತ್ತು ಅಜ್ಜಿ ಇವತ್ತು? ಅಜ್ಜಿ ಅನ್ನ ಸಾಂಬಾರಾ? ನಡಿ ಊಟಕ್ಕೆ ಹೋಗೋಣ. ಏನು ಪುಟ? ಏನಪ್ಪ ಬುಯ್ಯ ಊಟ ಮಾಡ್ತಾಯಿದ್ಯಾ? ಖುಷಿದು ಹೋಮ್ವರ್ಕ್ ಎಲ್ಲ ಆಯಿತು. ಟೈಮ್ ಬೇರೆ 8:30 ಆಗಿತ್ತು, ಹೊಟ್ಟೆ ಹಸಿತಾಯಿತು. ಮಮ್ಮಿ ಏನು ಮಾಡ್ತಿದ್ದಾರ ನೋಡೋಣ, ಬನ್ನಿ. ಊಟಕ್ಕೆ ಕೂತ್ಕೊಂಡಿದ್ದೀವಿ, ಬನ್ನಿ ಊಟ ಮಾಡಿ. ಬಾಯ್, ಗುಡ್ ನೈಟ್.